ದೇವೇಗೌಡರ ಜೀವನಯಾನ ಭಾಗ 2 ಇಲ್ಲಿದೆ ನೋಡಿ. ದೇವೇಗೌಡರನ್ನೇ ಮೀರಿಸಿದ ಪತ್ನಿ ಚೆನ್ನಮ್ಮ. ಮಾಜಿ ಪ್ರಧಾನಿ ಬಳಿ ಕೋಟಿ ಆಸ್ತಿಯೂ ಇಲ್ಲ. ಎಲ್ಲರಿಗೂ ದೇವೇಗೌಡರ ಆಸ್ತಿಯದ್ದೇ ಕುತೂಹಲ. ಅದರಲ್ಲೂ ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಒಂದು ಮಾತಂತೂ ರಾಜ್ಯ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಕುಮಾರಣ್ಣಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು? ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ? ಯಾರು ಜಮೀನ್ ಪಡ್ಕೊಂಡ್ರಿ? ಈಗ ಎಷ್ಟು ಎಕರೆ ಆಗಿದೆ? ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು? ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು? ಆ ಭೂಮಿ ದಾಖಲೆಗಳು ಇದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ದು, ತಮ್ಮ ಕುಟುಂಬದವ್ರು ಇಲ್ಲಿದೆ. ಅಂದು ಡಿಕೆ ಶಿವಕುಮಾರ್ ಹಾಕಿದ ಸವಾಲಿಗೆ ದೇವೇಗೌಡರು 2019ರ ಚುನಾವಣೆಯಲ್ಲೇ ಉತ್ತರ ಕೊಟ್ಟಿದ್ದಾರೆ. ತಮ್ಮ ಆಸ್ತಿ ಎಷ್ಟಿದೆ ಅಂತ ಚುನಾವಣಾ ಆಯೋಗಕ್ಕೆ ನೀಡಿದ ಅಫಿಡವಿಟ್ನಲ್ಲೇ ಉಲ್ಲೇಖಿಸಿದ್ದಾರೆ. ನಾಮಪತ್ರದ ಜೊತೆಗೆ ಆಸ್ತಿ ವಿವರ ಸೇರಿ ಹಲವು ಮಾಹಿತಿಯನ್ನ ದೇವೇಗೌಡ ಅವರು ಚುನಾವಣಾ ಆಯೋಗಕ್ಕೆ ನೀಡಿದ್ದಾರೆ. ಎಚ್ಡಿಡಿ ವಾರ್ಷಿಕ ಆದಾಯ 6.38 ಲಕ್ಷ ಇದೆಯಂತೆ. 2016ರಿಂದ 2019ರವರೆಗೆ ಕೃಷಿಯಿಂದ ಆದಾಯ ಬಂದಿಲ್ಲ ಅಂದಿದ್ರು. ಆದ್ರೆ ಪತ್ನಿ ಚೆನ್ನಮ್ಮಗೆ ಕೃಷಿ ಮೂಲದಿಂದ ವಾರ್ಷಿಕ 15 ಲಕ್ಷಕ್ಕೂ ಹೆಚ್ಚು ಆದಾಯ ಬರುತ್ತಂತೆ. ದೇವೇಗೌಡರ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ 28 ಲಕ್ಷ ರೂಪಾಯಿ ಇದ್ರೆ ಪತ್ನಿ ಚೆನ್ನಮ್ಮ ಬ್ಯಾಂಕ್ ಖಾತೆಗಳಲ್ಲಿ 63 ಲಕ್ಷಕ್ಕೂ ಹೆಚ್ಚು ಹಣ ಇದೆ. ದೇವೇಗೌಡರು ಸಕ್ಕರೆ ಕಾರ್ಖಾನೆ ಮೇಲೆ ಹೂಡಿಕೆ ಮಾಡಿದ್ದಾರೆ. ಚೆನ್ನಮ್ಮರವರು ಚೆನ್ನಾಂಬಿಕಾ ಎಂಟರ್ಪ್ರೈಸಸ್ನಲ್ಲಿ 25 ಲಕ್ಷಕ್ಕೂ ಹೆಚ್ಚು ಹೂಡಿದ್ದಾರೆ. ದೇವೇಗೌಡ ಪತ್ನಿ ಚೆನ್ನಮ್ಮಗೆ 6,27,000 ರೂಪಾಯಿ ಸಾಲ ನೀಡಿದ್ದಾರೆ. ಜೊತೆಗೆ ಜೆಡಿಎಸ್ ಪಕ್ಷಕ್ಕೆ 9,45,000 ರೂಪಾಯಿ ಸಾಲ ನೀಡಿದ್ದಾರೆ. ಚೆನ್ನಮ್ಮ ಅವರು ಆರ್ ಸೂರಜ್ಗೆ 20 ಲಕ್ಷ, ಕಾಳೇಗೌಡ ಎಂಬುವವರಿಗೆ 5 ಲಕ್ಷ ಸಾಲ ನೀಡಿದ್ದು ಪ್ರತಿ ತಿಂಗಳು 75,000 ಬಾಡಿಗೆ ಪಡೆಯುತ್ತಾರಂತೆ. ದೇವೇಗೌಡರ ಬಳಿ 3 ಅಂಬಾಸಿಡರ್ ಕಾರ್ಗಳಿವೆ. ಅದರಲ್ಲಿ ಒಂದು 1974ರ ಮಾಡೆಲ್ನದ್ದು. ಅವುಗಳ ಒಟ್ಟು ಮೌಲ್ಯ 11.22 ಲಕ್ಷ. ಪತ್ನಿ ಚೆನ್ನಮ್ಮ ಹೆಸರಲ್ಲಿ 2 ಟ್ರ್ಯಾಕ್ಟರ್ಗಳಿವೆ. ದೇವೇಗೌಡರ ಬಳಿ 48,500 ಮೌಲ್ಯದ ಚಿನ್ನವಿದೆ. ಚೆನ್ನಮ್ಮ ಬಳಿ 4.5 ಲಕ್ಷ ಮೌಲ್ಯದ ಚಿನ್ನಾಭರಣಗಳಿವೆ. ದೇವೇಗೌಡರ ಹೆಸರಿನಲ್ಲಿ 23 ಎಕರೆ 5 ಗುಂಟೆ ಕೃಷಿ ಭೂಮಿ ಇದ್ರೆ ಚೆನ್ನಮ್ಮ ಹೆಸರಿನಲ್ಲಿ 3 ಎಕರೆ 28 ಗುಂಟೆ ಕೃಷಿ ಭೂಮಿ ಇದೆ. ಚುನಾವಣಾ ಆಯೋಗಕ್ಕೆ ನೀಡಿದ ಮಾಹಿತಿಯಂತೆ ದೇವೇಗೌಡರಿಗಿಂತ ಪತ್ನಿಯೇ ಹೆಚ್ಚು ಶ್ರೀಮಂತರು. ವಿಶೇಷ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಕೋಟ್ಯಾಧಿಪತಿಯೂ ಅಲ್ಲ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಾಡಿದ್ದು ನಮ್ಮ ರಿಪಬ್ಲಿಕ್ ಕನ್ನಡದ ಮಹಾ ಸಮ್ಮಿಟ್ಗೆ ದೇವೇಗೌಡರು ಬರ್ತಾರೆ. ಅವರ ಕನಸಿನ ಕರ್ನಾಟಕ ಹೇಗಿದೆ ಅಂತ ಅವರು ಹೇಳ್ತಾರೆ ಮಹಾಸಂಗಮದಲ್ಲಿ. ದೇವೇಗೌಡರ ಜೀವನಯಾನ ಭಾಗ 2 ಇಲ್ಲಿದೆ ನೋಡಿ. ದೇವೇಗೌಡರನ್ನೇ ಮೀರಿಸಿದ ಪತ್ನಿ ಚೆನ್ನಮ್ಮ. ಮಾಜಿ ಪ್ರಧಾನಿ ಬಳಿ ಕೋಟಿ ಆಸ್ತಿಯೂ ಇಲ್ಲ. ಎಲ್ಲರಿಗೂ ದೇವೇಗೌಡರ ಆಸ್ತಿಯದ್ದೇ ಕುತೂಹಲ. ಅದರಲ್ಲೂ ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಒಂದು ಮಾತಂತೂ ರಾಜ್ಯ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಕುಮಾರಣ್ಣಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ
ನಿಮ್ಗೆ ಎಷ್ಟು ಜಮೀನಿತ್ತು, ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ, ಯಾರು ಜಮೀನ್ ಪಡ್ಕೊಂಡ್ರಿ, ಈಗ ಎಷ್ಟು ಎಕರೆ ಆಗಿದೆ, ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು, ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು, ಆ ಭೂಮಿ ದಾಖಲೆಗಳು ಇದೆಯಾ? ಇಲ್ಲಿ 100 ಎಕರೆ ಇಲ್ಲಿ ತಮ್ದು, ತಮ್ಮ ಕುಟುಂಬದವ್ರು ಇಲ್ಲಿದೆ. ಅಂದು ಡಿಕೆ ಶಿವಕುಮಾರ್ ಹಾಕಿದ ಸವಾಲಿಗೆ ದೇವೇಗೌಡರು 2019ರ ಚುನಾವಣೆಯಲ್ಲೇ ಉತ್ತರ ಕೊಟ್ಟಿದ್ದಾರೆ. ತಮ್ಮ ಆಸ್ತಿ ಎಷ್ಟಿದೆ ಅಂತ ಚುನಾವಣಾ ಆಯೋಗಕ್ಕೆ ನೀಡಿದ ಅಫಿಡವಿಟ್ನಲ್ಲೇ ಉಲ್ಲೇಖಿಸಿದ್ದಾರೆ. ನಾಮಪತ್ರದ ಜೊತೆಗೆ ಆಸ್ತಿ ವಿವರ ಸೇರಿ ಹಲವು ಮಾಹಿತಿಯನ್ನ ದೇವೇಗೌಡ ಅವರು ಚುನಾವಣಾ ಆಯೋಗಕ್ಕೆ ನೀಡಿದ್ದಾರೆ. ಎಚ್ಡಿಡಿ ವಾರ್ಷಿಕ ಆದಾಯ 6.38 ಲಕ್ಷ ಇದೆಯಂತೆ. 2016ರಿಂದ 2019ರವರೆಗೆ ಕೃಷಿಯಿಂದ ಆದಾಯ ಬಂದಿಲ್ಲ ಅಂದಿದ್ರು. ಆದ್ರೆ ಪತ್ನಿ ಚೆನ್ನಮ್ಮಗೆ ಕೃಷಿ ಮೂಲದಿಂದ ವಾರ್ಷಿಕ 15 ಲಕ್ಷಕ್ಕೂ ಹೆಚ್ಚು ಆದಾಯ ಬರುತ್ತಂತೆ. ದೇವೇಗೌಡರ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ 28 ಲಕ್ಷ ರೂಪಾಯಿ ಇದ್ರೆ ಪತ್ನಿ ಚೆನ್ನಮ್ಮ ಬ್ಯಾಂಕ್ ಖಾತೆಗಳಲ್ಲಿ 63 ಲಕ್ಷಕ್ಕೂ ಹೆಚ್ಚು ಹಣ ಇದೆ. ದೇವೇಗೌಡರು ಸಕ್ಕರೆ ಕಾರ್ಖಾನೆ ಮೇಲೆ ಹೂಡಿಕೆ ಮಾಡಿದ್ದಾರೆ. ಚೆನ್ನಮ್ಮರವರು ಚೆನ್ನಾಂಬಿಕಾ ಎಂಟರ್ಪ್ರೈಸಸ್ನಲ್ಲಿ 25 ಲಕ್ಷಕ್ಕೂ ಹೆಚ್ಚು ಹೂಡಿದ್ದಾರೆ. ದೇವೇಗೌಡ ಪತ್ನಿ ಚೆನ್ನಮ್ಮಗೆ 6,27,000 ರೂಪಾಯಿ ಸಾಲ ನೀಡಿದ್ದಾರೆ. ಜೊತೆಗೆ ಜೆಡಿಎಸ್ ಪಕ್ಷಕ್ಕೆ 9,45,000 ರೂಪಾಯಿ ಸಾಲ ನೀಡಿದ್ದಾರೆ. ಚೆನ್ನಮ್ಮ ಅವರು ಆರ್ ಸೂರಜ್ಗೆ 20 ಲಕ್ಷ, ಕಾಳೇಗೌಡ ಎಂಬುವವರಿಗೆ 5 ಲಕ್ಷ ಸಾಲ ನೀಡಿದ್ದು ಪ್ರತಿ ತಿಂಗಳು 75,000 ಬಾಡಿಗೆ ಪಡೆಯುತ್ತಾರಂತೆ. ದೇವೇಗೌಡರ ಬಳಿ 3 ಅಂಬಾಸಿಡರ್ ಕಾರ್ಗಳಿವೆ. ಅದರಲ್ಲಿ ಒಂದು 1974ರ ಮಾಡೆಲ್ನದ್ದು. ಅವುಗಳ ಒಟ್ಟು ಮೌಲ್ಯ 11.22 ಲಕ್ಷ. ಪತ್ನಿ ಚೆನ್ನಮ್ಮ ಹೆಸರಲ್ಲಿ 2 ಟ್ರ್ಯಾಕ್ಟರ್ಗಳಿವೆ. ದೇವೇಗೌಡರ ಬಳಿ 48,500 ಮೌಲ್ಯದ ಚಿನ್ನವಿದೆ. ಚೆನ್ನಮ್ಮ ಬಳಿ 4.5 ಲಕ್ಷ ಮೌಲ್ಯದ ಚಿನ್ನಾಭರಣಗಳಿವೆ. ದೇವೇಗೌಡರ ಹೆಸರಿನಲ್ಲಿ 23 ಎಕರೆ 5 ಗುಂಟೆ ಕೃಷಿ ಭೂಮಿ ಇದ್ರೆ ಚೆನ್ನಮ್ಮ ಹೆಸರಿನಲ್ಲಿ 3 ಎಕರೆ 28 ಗುಂಟೆ ಕೃಷಿ ಭೂಮಿ ಇದೆ. ಚುನಾವಣಾ ಆಯೋಗಕ್ಕೆ ನೀಡಿದ ಮಾಹಿತಿಯಂತೆ ದೇವೇಗೌಡರಿಗಿಂತ ಪತ್ನಿಯೇ ಹೆಚ್ಚು ಶ್ರೀಮಂತರು. ವಿಶೇಷ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಕೋಟ್ಯಾಧಿಪತಿಯೂ ಅಲ್ಲ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಾಡಿದ್ದು ನಮ್ಮ ರಿಪಬ್ಲಿಕ್ ಕನ್ನಡದ ಮಹಾ ಸಮ್ಮಿಟ್ಗೆ ದೇವೇಗೌಡರು ಬರ್ತಾರೆ. ಅವರ ಕನಸಿನ ಕರ್ನಾಟಕ ಹೇಗಿದೆ ಅಂತ ಅವರು ಹೇಳ್ತಾರೆ ಮಹಾಸಂಗಮದಲ್ಲಿ.